ಜಾರಿ ತುಪ್ಪಕ್ಕೆ ಬೀಳುತ್ತೆ ಅನ್ನೋದು ಬರೀ ಗಾದೆ ಮಾತು ಅಂತ ಅನ್ಕೊಂಡಿದ್ದೆ. ಆದ್ರೆ ಅದೃಷ್ಟ ನಮ್ ಕೈ ಹಿಡಿದಾಗ ರೊಟ್ಟಿ ಜೊತೆ ತುಪ್ಪದ ಪಿಂಗಿ ನಮ್ ತಲೆ ಮೇಲೆ ಬೀಳುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ಏನು ವಿಷಯ? ಒಂದು ಒಳ್ಳೆ ಅಮೇಝಿಂಗ್ ಅದ್ಭುತ ಮೈಂಡ್ ಬ್ಲೋಯಿಂಗ್ ಅವಕಾಶ ನಮ್ಮನೆ ಬಾಗಿಲು ತಟ್ತಾ ಇದೆ. ಸುಮತಿ, ಬರೀ ಪೀಠಕ್ಕೆ ಹಾಕಿ ನನ್ನ ತಲೆ ತಿನ್ಬೇಡ. ಅದೇನು ವಿಷಯ ಅಂತ ಸ್ಟ್ರೈಟ್ ಆಗಿ ಹೇಳು. ನಾನಿವಾಗ ವಿಷಯ ಹೇಳಿದ್ರೆ ನಿಮ್ಗೆ ನೀವು ಕೂತ್ ಕಡೆಯಿಂದ ರಾಕೆಟ್ ತರ ಎದ್ ನಿಂತ್ಕೋತೀರಾ. ನೋಡ್ತಾ ಇರಿ. ನಮ್ ಮೆಡಿಕಲ್ ಫೀಲ್ಡ್ ನ ಜನ್ಮ ಶತ್ರು ಪ್ರತಿಸ್ಪರ್ಧಿ ಆ ವರ್ಮಾ ಹಾಸ್ಪಿಟಲ್ ನ ಮುಖೇಶ್ ವರ್ಮಾ ಗೊತ್ತಲ್ವಾ ನಿಮ್ಗೆ? ಅವ್ರಿಗೇನಾಯ್ತು? ಅವ್ರಿಗೇನಾಯ್ತು ಅಲ್ಲ ಬಾವಾ, ಅವರಿಂದ ನಮ್ಗೇನಾಗತ್ತೆ ಅಂತ ಕೇಳಿ. ಆ ಕೋಟಿ ಕುಳಕ್ಕೆ ಒಬ್ಳು ಮಗಳು ಪಾಯಲ್ ಅಂತ ಅವಳ ಹೆಸರು. ಅವಳನ್ನ ನಮ್ ಸಂಜುಗೆ ಮದ್ವೆ ಮಾಡ್ಕೊಡಕ್ಕೆ ತಾವಾಗೆ ಮುಂದೆ ಬಂದಿದ್ದಾರೆ. ಏನು ನಿಜನಾ? ಇದೆಲ್ಲ ಯಾರು ಹೇಳಿದ್ರು ನಿನಗೆ? ಯಾರೋ ಯಾಕೆ ಹೇಳ್ತಾರ ಬಾವಾ, ಆ ಮುಖೇಶ್ ವರ್ಮನೆ ನನ್ನ ಹತ್ರ ಮಾತಾಡಿದ್ದು. ಇವತ್ತು ರಮ್ಯಾ ಮನೆ ಫಂಕ್ಷನ್ ಅಲ್ಲಿ ಸಿಕ್ಕಿದ್ರು. ತಾವಾಗೆ ನನ್ನ ಹತ್ರ ಬಂದು ಈ ಪ್ರಪೋಸಲ್ ಕೊಟ್ರು. ನೀವು ಸಂಜಯ್ಗೆ ನಮ್ಮ ಮಗಳು ಪಾಯಲ್ನ ಕೊಟ್ರೆ ಜೋಡಿ ಚೆನ್ನಾಗಿರುತ್ತೆ, ಒಂದ್ಸಲ ಮನೇಲಿ ಮಾತಾಡಿ ಎಂದ್ರು. ಹೌದಾ? ಗ್ರೇಟ್. ಇದು ಒಂದು ರೀತಿ ಒಳ್ಳೆ ವಿಷಯನೇ. ನಮ್ದು ರೈವಲ್ ಹಾಸ್ಪಿಟಲ್ ಈ ಪ್ರಪೋಸಲ್ ನಿಮ್ಗೆ ಇಷ್ಟ ಆಗತ್ತೋ ಇಲ್ವೋ ಅಂತ ಹೇಳಿದ್ರು. ನಾನ್ ಬಿಟ್ಬಿಡ್ತೀನಾ? ನಮ್ಮ ಹಾಸ್ಪಿಟಲ್ ನಡೆಸ್ತಾ ಇರೋದು ಕರ್ಣ. ಸೊ ಏನೇ ಕಾಂಪಿಟೇಷನ್ ಇದ್ರು ಅವನ ಜೊತೆ, ಸಂಜು ಜೊತೆ ಅಲ್ಲ. ಹಾಗಾಗಿ ಈ ಸಂಬಂಧ ನಮ್ಗೆ ಓಕೆ ಅಂತ ನಾನೇ ಹೇಳ್ಬಿಟ್ಟೆ. ಆಫರ್ ಇನ್ನು ಚಿನ್ನದ ತಟ್ಟೆಯಲ್ಲೇ ಬಂದಿದೆ. ಒಳ್ಳೆ ಪ್ರಪೋಸಲ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಅವರು ನಮ್ಮ ಸಂಬಂಧ ಬೆಳೆಸೋದ್ರ ಹಿಂದೆ ಅವ್ರದ್ದೇನಾದ್ರೂ ಬೇರೆ ಉದ್ದೇಶ ಇದೆಯಾ? ಅಯ್ಯೋ ಭಾವ, ಅಂಥದ್ದೆಲ್ಲ ಏನೂ ಇಲ್ಲ. ಸ್ಟೇಟಸ್ ಮ್ಯಾಚ್ ಆಗತ್ತೆ ಅನ್ನೋದೇ ಅವ್ರ ತಲೆಯಲ್ಲಿರೋದು. ಸಂಜು ಮತ್ತೆ ಪಾಯಲ್ ಮದ್ವೆ ಆದ್ರೆ ಮುಂದಕ್ಕೆ ಆ ವರ್ಮಾ ಹಾಸ್ಪಿಟಲ್ ಸಂಜುದೇ ಆಗತ್ತೆ ಭಾವ. ಕರ್ಣನ್ಗಿಂತ 10ರಷ್ಟು ಎತ್ತರಕ್ಕೆ ಹೋಗ್ತಾನೆ ನಮ್ ಸಂಜಯ್. ಯಾವ ಎತ್ತರದಲ್ಲಿ ಇಡ್ಸೋ ಪ್ಲಾನ್ ಮಾಡ್ತಿದ್ದೀರಾ ಚಿಕ್ಕಿ? ಸಂಜು 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 ಎಂತ ಒಳ್ಳೆ ಟೀಮ್ಗೆ ಎಂಟ್ರಿ ಕೊಟ್ಟೆ ಗೊತ್ತಾ ನೀನು? ನಿನಗೆ ಮದುವೆ ಮಾಡ್ಸಕ್ಕೆ ಅಂತ ಒಂದು ಒಳ್ಳೆ ಹುಡುಗಿನ ಫಿಕ್ಸ್ ಮಾಡಿದೀನಿ. ಮದುವೆನಾ? ನನಗ? ನೋ ವೇ. ಇಷ್ಟು ಬೇಗ ಮದುವೆ ಆಗಲ್ಲ ಚಿಕ್ಕಿ. ಹುಡುಗಿ ಯಾರು ಅಂತ ನಿನಗೆ ಗೊತ್ತಾದ್ರೆ ಈಗಿಂದೀಗ್ಲೇ ಹಾರ್ಕೊಂಡು ಹೋಗಿ ತಾಳಿ ಕಟ್ಬಿಡ್ತೀಯ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಚಿಕ್ಕಿ. ಬಾಯ್, ಐ ಹ್ಯಾವ್ ಟು ಗೋ. ಸಂಜು ಬೇಡ ಅಂದ್ರೆ ಬಿಟ್ಬಿಡು. ಹುಡುಗಿ ಯಾರಂತ ತಿಳ್ಕೊ ಅಟ್ಲೀಸ್ಟ್.